Hey, what's up? You're watching Radio City Kannada Tech Trends. And ಪ್ರತಿದಿನ ಐ ಥಿಂಕ್ ನೀವು ವಾಟ್ಸಪ್ನ ಎಷ್ಟು ಸಲ ಯೂಸ್ ಮಾಡಿರ್ತಾರ? ಸುಮಾರು ಸಲ ಅಲ್ಲ, ಪ್ರತಿದಿನ ನೀವು ವಾಟ್ಸಪ್ ಇಲ್ಲದೆ ಇರೋಕ್ಕಾಗೋದಿಲ್ಲ ಅಲ್ವಾ? ಲೇಟೆಸ್ಟ್ ಆಗಿ ವಾಟ್ಸಪ್ ಅವರು ಕೂಲ್ ಫೀಚರ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಯಾವ ಫೀಚರ್ಸು ಯಾವ ಥರ ಇದು ವರ್ಕೌಟ್ ಆಗುತ್ತೆ ಎಲ್ಲವನ್ನು ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೇಡಿಯೋ ಸಿಟಿ ಕನ್ನಡ. You're watching Tech Trends. ನಾ ಆಗಲೇ ಹೇಳಿದ ಹಾಗೇನೆ ಇಯರ್ ಎಂಡಿಂಗ್ ಆಗ್ತಾ ಇದೆ ಆಲ್ಮೋಸ್ಟ್. ಆ್ಯಂಡ್ ಈ ಸಲ ಸುಮಾರು ಫೀಚರ್ಸ್ಗಳು ವಾಟ್ಸಪ್ ಬಿಡುಗಡೆ ಮಾಡಿದೆ. ಆ್ಯಂಡ್ ಒನ್ ಆಫ್ ದಿ ಟಾಪ್ 5 ಕೂಲೆಸ್ಟ್ ಫೀಚರ್ಸ್ ಯಾವುದು ಅನ್ನೋದು ನನಗೆ ಹೇಳ್ತಾ ಹೋಗ್ತೀನಿ. ನಂಬರ್ 1, ಸೇಮ್ ವಾಟ್ಸಪ್ ಆ್ಯಂಡ್ ಮಲ್ಟಿಪಲ್ ಡಿವೈಸ್. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ 2 ನಂಬರ್ ಇಟ್ಕೊಂಡಿರ್ತಾರೆ. ಒಂದು ಪ್ರೊಫೆಷನಲ್ ನಂಬರ್, ಇನ್ನೊಂದು ಪರ್ಸ್ನಲ್ ನಂಬರ್ ಕೂಡ. ಆ್ಯಂಡ್ ಕೆಲವೊಮ್ಮೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ವೆದರ್ ನಾನು ಒಂದೇ ಫೋನಲ್ಲಿ 2 ವಾಟ್ಸಪ್ಪನ್ನು ಇಟ್ಕೋಬೋದು ಅಂತ. ಬಟ್ ಆ್ಯಕ್ಚುಲಿ WhatsApp has released a new feature where you can have a multiple accounts. So Instagram ಅಲ್ಲಿ Facebook ಅಲ್ಲಿ ಹೇಗೆ ನೀವು ಸ್ವಿಚ್ ಮಾಡ್ತಾ ಹೋಗ್ತೀರಾ ಅದೇ ರೀತಿ ನೀವು WhatsApp ಅಲ್ಲೂ ಕೂಡ you can have a multiple accounts. This is one of the coolest feature. So ಯಾರು ಮಲ್ಟಿಪಲ್ ನಂಬರ್ ಸಿಮ್ ಅನ್ನ ಯೂಸ್ ಮಾಡ್ತಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆ ನ್ಯೂಸ್. ಎಸ್, ಸೆಕೆಂಡ್ ಬಂದು ಚಾಟ್ ಲಾಕ್. ಸೊ ಏನಪ್ಪ ಇದು ಲಾಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ಸೊ ಯೂಶಲಿ ಏನಾಗುತ್ತೆ, ನೀವು ಫೋನ್ಗೊಂದು ಲಾಕು, ವಾಟ್ಸಪ್ಗೊಂದು ಲಾಕು, ತುಂಬಾನೇ ಕನ್ಫ್ಯೂಷನ್ ಅಲ್ವಾ? ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ವಾಟ್ಸಪ್ ಒಂದು ಹೊಸ ಫೀಚರ್ಸ್ ಅನ್ನ ಬಿಟ್ಟಿದ್ದಾರೆ. ದಟ್ ಇಸ್ ಕಾಲ್ಡ್ ಚಾಟ್ ಲಾಕ್. ಅಂದ್ರೆ ಇದೇನು ಮಾಡುತ್ತೆ ಅಂದರೆ ಬೇಸಿಕಲಿ ನಿಮ್ಮ ಪರ್ಸ್ನಲ್ ಆಗಿ ಇರುವಂಥ ಕೆಲವರು ಅಂದರೆ ಇಂಡಿವಿಜುವಲ್ ಚಾಟ್ಸ್ಗಳಿಗೆ ನೀವು ಲಾಕನ್ನು ಹಾಕೋದು. ಸೊ ಈ ಮೆಸೇಜನ್ನು ಯಾರು ನೋಡೋಕೆ ಆಗೋದಿಲ್ಲ. ಸೊ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಬೇಸಿಕಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿ ಪರ್ಸ್ನಲ್ ಆಗಿ ನಿಮಗೆ ಯಾರು ಚಾಟನ್ನು ಅವಾಯ್ಡ್ ಮಾಡಬೇಕು ಇಲ್ಲ ಯಾರು ಚಾಟನ್ನು ಪ್ರೊಟೆಕ್ಟ್ ಮಾಡಬೇಕು ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಪರ್ಸನ್ ಇನ್ಫೋಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ಚಾಟ್ ಲಾಕ್ ಅಂತ. ಅದನ್ನು ಎನೇಬಲ್ ಮಾಡಿ. ಸೊ ಒನ್ಸ್ ಯು ಎನೇಬಲ್ಡ್ ಇಟ್, ಇವರ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಚಾಟ್ಸ್ ಪ್ರೊಟೆಕ್ಟ್ ಆಗುತ್ತೆ. ಆ್ಯಂಡ್ whenever you wanted to see there is a pin code, you can open it and see the process. Number 3, ಎಡಿಟ್ ಮೆಸೇಜ್. ಸೊ ಯೂಶಲಿ ನೀವು ಮೆಸೇಜ್ ಕಳಿಸಾದ್ಮೇಲೆ ನೀವು ಥಿಂಕ್ ಮಾಡ್ತೀರಾ, ಅಯ್ಯೋ ಶಿಟ್ ನಾನು ಇದನ್ನು ಕಳಿಸ್ಬಿಟ್ನಲ್ಲ, ಇದನ್ನು ಹೆಂಗೆ ಎಡಿಟ್ ಮಾಡೋದು ಅನ್ನೋ ಆಪ್ಷನ್ ಇರೋದಿಲ್ಲ. ಮತ್ತೆ ನೀವು ಕೂತ್ಕೊಂಡು ಟೈಪ್ ಮಾಡೋಕ್ಕೆ ಹೋಗ್ತೀರಾ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ ನಮ್ಮ ವಾಟ್ಸಪ್ ಹ್ಯಾಸ್ ಗಿವನ್ ಯು another feature, edit the previous message. ಯೂಶಲಿ ನೀವು ಮೆಸೇಜನ್ನು ಟೈಪ್ ಮಾಡಾದ್ಮೇಲೆ ಯು ಸೆಲೆಕ್ಟ್ ದ ಆಪ್ಷನ್ ಆ್ಯಂಡ್ ಜಸ್ಟ್ ಗೋ ಆನ್ ಕ್ಲಿಕ್ ಆ್ಯಂಡ್ ಎಡಿಟ್. ಸೊ ಎಡಿಟ್ ಮಾಡಾದ್ಮೇಲೆ ನಿಮ್ಮ ಪ್ರೀವಿಯಸ್ ಮೆಸೇಜ್ ಕೂಡ ಕಂಪ್ಲೀಟಾಗಿ ನೀವು ಎಡಿಟ್ ಮಾಡ್ಬೋದು. ಕೂಲ್ ಅಲ್ವಾ? ನೆಕ್ಸ್ಟ್, ಶೇರಿಂಗ್ ಅ ಹೈ ಕ್ವಾಲಿಟಿ ಇಮೇಜ್. ವಾವ್! ಯೂಶಲಿ ಏನಾಗುತ್ತೆ, ವಾಟ್ಸಪ್ಪಲ್ಲಿ ನೀವು ಇಮೇಜಸ್ ವೀಡಿಯೋಸ್ಗಳನ್ನು ಕಳಿಸಿದಾಗ ಅದು ಕಂಪ್ರೆಸ್ ಆಗುತ್ತೆ ಆ್ಯಂಡ್ ಲೋ ಕ್ವಾಲಿಟಿ ಹೋಗುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ವಾಟ್ಸಪ್ ಹ್ಯಾಸ್ ರಿಲೀಸ್ಡ್ ಅನದರ್ ಅಪ್ಡೇಟ್ ವಿಚ್ ಇಸ್ ಕಾಲ್ಡ್ ಶೇರಿಂಗ್ ಅ ಹೈ ಕ್ವಾಲಿಟಿ ಇಮೇಜ್. ಹೌ ಕೂಲ್ ಇಟ್ ಇಸ್! ಇನ್ಮೇಲೆ ನೀವು ಹೈ ಕ್ವಾಲಿಟಿ ಇಮೇಜನ್ನು ಆರಾಮಾಗಿ ಕಳಿಸ್ಬೋದು. HD ವೀಡಿಯೋಸನ್ನು ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಆಲ್ಸೋ ಹ್ಯಾವ್ ಅ ಟೈಮರ್. ಸೊ ಒಂದ್ಸಲ ವ್ಯೂ ಮಾಡಿದ ತಕ್ಷಣವೇ ಅದು ಡಿಲೀಟ್ ಆಗೋ ಥರ ಕೂಡ ನೀವು ಮಾಡ್ಬೋದು. ಜೊತೆಗೆ ನಿಮ್ಮ ವೀಡಿಯೋವನ್ನು ಕ್ಯಾಪ್ಚರ್ ಮಾಡಿಕೊಂಡು ನೀವು ಇದರಲ್ಲಿ ಶೇರ್ ಮಾಡ್ಕೋಬೋದು. Another coolest feature, ಯೂಶಲಿ ಏನಾಗುತ್ತೆ, ನಾವು ಇಂಪಾರ್ಟೆಂಟ್ ಫೈಲ್ಸನ್ನು ಶೇರ್ ಮಾಡಬೇಕು. ಬಟ್ ವಾಟ್ಸಪ್ ಕಾಲಲ್ಲಿ ಇದ್ದಾಗ ನೀವು ಅದನ್ನು ಶೇರ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಶೇರ್ ಇಟ್ ನೌ. ಒನ್ ಆಫ್ ದಿ ಬೆಸ್ಟ್ ಫೀಚರ್. ಯೂಶಲಿ ಪ್ರೊಫೆಷನಲ್ ಪೀಪಲ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ವೆನೆವರ್ ದೇ ಮೇಕ್ ಅ ಕಾಲ್, ಯೂಶಲಿ ಫೈಲ್ ಶೇರ್ ಮಾಡಬೇಕು ಅಂತ ಅನಿಸಿದಾಗಲ್ಲ ನೀವು ಶೇರ್ ಮಾಡ್ಬೋದು. ಹೇಗೆ ಗೊತ್ತಾ? ಸೊ ಯೂಶಲಿ ವೆನೆವರ್ ಯು ಆರ್ ಆನ್ ಅ ವಿಡಿಯೋ ಕಾಲ್, ಯು ಕ್ಯಾನ್ ಸಿ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ದೇರ್ ಇಸ್ ಅ ಶೇರ್ ಬಟನ್. ಜಸ್ಟ್ ಟ್ಯಾಪ್ ಮಾಡಿ ಆ್ಯಂಡ್ ಯು ಕ್ಯಾನ್ ಶೇರ್ ವಾಟ್ ಎವರ್ ಫೈಲ್ಸ್ ಯು ವಾಂಟೆಡ್ ಟು ವಿತ್ ಯೋರ್. ನಿಮ್ಮ ಅಮ್ಮಗೆ ಏನಾದರೂ ಪರ್ಸ್ನಲ್ ಆಗಿ ಏನಾದರೂ ಕಳಿಸ್ಬೇಕಾ ಇಲ್ಲ ನಿಮ್ಮ ಬಾಸ್ ಕಳಿಸ್ಬೇಕಾದ್ರೂ ಈಸಿಯಾಗಿ ನೀವು ಸೆಂಡ್ ಮಾಡ್ಬೋದು. ಸೊ ಇಟ್ ಇಸ್ ಅ ವೆರಿ ಕೂಲೆಸ್ಟ್ ಫೀಚರ್. ನಾವು ವಾಟ್ಸಪ್ ಹ್ಯಾಸ್ ರಿಲೀಸ್ಡ್ ಇಟ್. ದೇರ್ ಇಸ್ ಅನದರ್ ಫೀಚರ್. ನೀವು ರೀಸೆಂಟಾಗಿ ನೋಡಿರ್ತಾರೆ ನಿಮ್ಮ ಅಪ್ಡೇಟ್ಸಲ್ಲಿ ಚಾನಲ್ ಅನ್ನೋ ಒಂದು ಆಪ್ಷನ್ ಇದ್ದಾವೆ. ವಾಟ್ ಡಸ್ ಇಟ್ ಡೂ? ಆ್ಯಕ್ಚುಲಿ ಚಾನಲ್ ಅಂತ ಹೇಳಿದ್ರೆ ಬೇಸಿಕಲಿ ಸುಮಾರು ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ವೆರಿಫೈಡ್ ಅಕೌಂಟ್ಸ್ಗಳ ಒಂದು ಬ್ರಾಡ್ಕಾಸ್ಟಿಂಗ್ ಆಪ್ಷನ್ ಅಂತ ಹೇಳ್ಬೋದು. ಬೇಸಿಕಲಿ ನಿಮಗೆ ಯಾವುದಾದ್ರೂ ಚಾನಲ್ ಇಷ್ಟ ಇದೆ ನೀವು ಅದನ್ನು ಫಾಲೋ ಕೂಡ ಮಾಡ್ಬೋದು. ಯೂಶಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಲ್ಲ ಅದೇ ರೀತಿ ನೀವು ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ನೀವು ರೇಡಿಯೋ ಸಿಟಿ ಇಂಡಿಯಾ ಕೂಡ ಅಲ್ಲಿದೆ. ಸೊ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಸೊ ಯು ವಿಲ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫ್ರಮ್ ರೇಡಿಯೋ ಸಿಟಿ ಇಂಡಿಯಾ. ಜಸ್ಟ್ ವಾಟ್ಸಪ್ ಓಪನ್ ಮಾಡಿ ಅಲ್ಲಿ ಅಪ್ಡೇಟ್ಸ್ ಸೆಕ್ಷನ್ ಕೆಳಗಡೆ ನೋಡಿ ಚಾನಲ್ಸ್ ಅಂತ ಇದೆ. ಸೊ ಇಲ್ಲಿ ಹೋಗಿ ನೀವು ನಿಮಗೆ ಬೇಕಾದಂತಹ ಪ್ರೊಫೈಲ್ನ ನೀವು ಫಾಲೋ ಮಾಡ್ಬೋದು. ಸಿಮಿಲರ್ ಲೈಕ್ ಯು ಆರ್ ಫಾಲೋಯಿಂಗ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್. ಸೊ ನಮ್ಮ ರೇಡಿಯೋ ಸಿಟಿ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಜಸ್ಟ್ ಟೈಪ್ ಮಾಡಿ ರೇಡಿಯೋ ಸಿಟಿ ಇಂಡಿಯಾ ಅಂತ ಟೈಪ್ ಮಾಡಿ. ಸೊ ದರ್ ಇಸ್ ಅ ವೆರಿಫೈಡ್ ಅಕೌಂಟ್. ಸೊ ಇಲ್ಲೋಗಿ ನೀವು ಈ ಪ್ಲಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ಬೋದು. ತಪ್ಪದೆ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ಸ್. ಲಾಸ್ಟ್ ಆ್ಯಂಡ್ ಕೂಲೆಸ್ಟ್ ಫೀಚರ್, ಡೇಟಾ. ನಿಮ್ಗೆ ಯಾವಾಗಲೂ ಪ್ರೈವಸಿ ಬಗ್ಗೆ ತುಂಬಾ ಟೆನ್ಷನ್ ಇರುತ್ತಲ್ವ, ನಿಮ್ಮ ಡೇಟಾ ಹೇಗಿದೆ ಅಂತಲ್ಲ. ನಾವು ಯು ಕ್ಯಾನ್ ರಿಕ್ವೆಸ್ಟ್ ಫಾರ್ ಆಲ್ ಯುವರ್ ಡೇಟಾಸ್ ಆ್ಯಂಡ್ ಇನ್ಫಾರ್ಮೇಷನ್. ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ದೇರ್ ಇಸ್ ಅನ್ ಆಪ್ಷನ್ ಕಾಲ್ ರಿಕ್ವೆಸ್ಟ್ ಫಾರ್ ಅನ್ ಅಕೌಂಟ್ ಇನ್ಫೋ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಡೇಟಾ ಆ್ಯಂಡ್ ವಾಟ್ ಎವರ್ ಎಷ್ಟು ಆರ್ಕೈವ್ ಫೈಲ್ಸ್ ಇದಾವೆ ಎಲ್ಲವೂ ನಿಮಗೆ ಡೌನ್ಲೋಡ್ ಜಿಪ್ ಮುಖಾಂತರ ನಿಮಗೆ ಕಳಿಸ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯು ಕ್ಯಾನ್ ಹ್ಯಾವ್ ಇಟ್ ಆನ್ ಯೋರ್ ಡೆಸ್ಕ್ಟಾಪ್. ಸೊ ಹೌ ಕೂಲ್ ಇಟ್ ಇಸ್. ಸೊ ದೀಸ್ ಆರ್ ಸಮ್ ಆಫ್ ದ ಫ್ಯೂ ಫೀಚರ್ಸ್ ವಿತ್ ದ ಲೇಟೆಸ್ಟ್ ಅಪ್ಡೇಟ್. ನೀವು ಇದರಲ್ಲಿ ಯಾವ್ಯಾವ ಫೀಚರ್ಸ್ನ ಯೂಸ್ ಮಾಡ್ತಿದ್ರಾ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ಯು ಆರ್ ವಾಚಿಂಗ್ ರೇಡಿಯೋ ಸಿಟಿ ಕನ್ನಡ ಟೆಕ್ ಟ್ರೆಂಡ್ಸ್ ಆ್ಯಂಡ್ ದಿಸ್ ಇಸ್ ಸುದೀಪ್. ಬಾಯ್.